ನಮಸ್ತೆ ಎಲ್ಲರಿಗೂ. ಈ ದಿನ ನಮ್ಮ ನಾರಾಯಣಿ ಕಿಚನ್ನಲ್ಲಿ ಮೆಂತ್ಯ ಆಲೂಗಡ್ಡೆ ಕುರ್ಮಾ ಮಾಡ್ತಾಯಿದ್ದೀವಿ. ಅದಕ್ಕೆ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿಯಲ್ಲಿ ಇಟ್ಟಿದ್ದೀವಿ. ಬಾಣಲಿ ಕಾದ ಮೇಲೆ ಎಣ್ಣೆಯನ್ನು ಹಾಕ್ಕೊಬೇಕು. ಇದು ಮಸಾಲೆ ಹುರ್ಕೊಳೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಕುರ್ಮಾಗೆ ಬೇಕಾಗಿರುವಂಥ ಮಸಾಲೆ ಹುರ್ಕೊಳೋದು. ಮೊದಲಿಗೆ ಬೆಳ್ಳುಳ್ಳಿ, ಒಂದು ಉಂಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸಿಮ್ಮಲ್ಲೇ ಇಟ್ಕೊಳ್ಳಿ ಫ್ಲೇಮು. ನಂತರ ಈರುಳ್ಳಿ, ಚಕ್ಕೆ, ಒಂದು 5-6 ಲವಂಗ, ಒಂದು ಚಿಟಿಕೆ ಅಷ್ಟು ಸೋಂಪು. ಇದು ಈರುಳ್ಳಿ ಹಾಕ್ಕೊಂಡು ನಂತರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 3 ಕಲರ್ಗೋಸ್ಕರ 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕ್ಕೊಳ್ಳಿ. ಇದರಲ್ಲೇ ಒಂದು ಚಿಟಿಕೆ ಅರಿಶಿನದ ಪುಡಿ, ನಂತರ ಸಾರಿಗೆ ಕುರ್ಮಾಗೆ ಏನು ಬೇಕೋ ಅದು 1 ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ ಇದರಲ್ಲೇ. ಅದನ್ನು ಹುರ್ಕೊಂಡ್ರೆ ಕುರ್ಮಾ ಬೇಗ ಕೆಡೋದಿಲ್ಲ. ಈಗ ಈರುಳ್ಳಿ, ಧನಿಯಾ, ಬ್ಯಾಡಗಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದು ದೊಡ್ಡ ಸೈಜ್ 2 ಟೊಮೆಟೊ ಹಾಕ್ಕೊಳ್ಳಿ. ಇದನ್ನು ಹುರ್ಕೊಬೇಕು. ಉಪ್ಪನ್ನು ಸೇರಿಸಿ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಸಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಟೊಮೆಟೊ ಮೆತ್ತಗಾಗೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ, ಎಷ್ಟು ಬೇಕೋ ಅಷ್ಟು. ಇದು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು. ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ರುಚಿಗೆ ಬೇಕಾದಷ್ಟು ಖಾರದ ಪುಡಿ, ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ತಿಂತೀರೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟ್ ಪ್ರಕಾರ ಖಾರದ ಪುಡಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಒಂದೇ 1 ನಿಮಿಷ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನು ತಣ್ಣಗೆ ಆದಮೇಲೆ ಇದು ರುಬ್ಕೊಂಬಂದ್ಬಿಟ್ಟು ಸಾರಿಗೆ ರೆಡಿ ಮಾಡೋಣ. ಇದು ತಣ್ಣಗಾಗಲಿ, ಇದು ಪೇಸ್ಟ್ ಮಾಡ್ಕೊಂಡ್ರೆ. ಈ ಮಸಾಲೆಯನ್ನು ರುಬ್ಕೊಂಬಂದಿದ್ದೀವಿ. ಮಸಾಲೆ ಈ ರೀತಿ ನೈಸಾಗಿರಬೇಕು. ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಂಡು ಬಳಸ್ಕೊಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಈ ರೀತಿ ಬಳಸ್ಕೊಳ್ಳಿ. ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು, ಮಸಾಲೆಯನ್ನು ಹಾಕ್ಕೊಬೇಕು. ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು. ಆಗಲೇ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀವಿ, ಮತ್ತು ಇನ್ನೊಂದು ಸಲ ಇದ್ರ ಜೊತೆಯಲ್ಲಿ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಬಾಡ್ತಾ ಇರುವಾಗ ತಟ್ಟೆ ಲಿಡ್ ಹಾಕಿ ಕ್ಲೋಸ್ ಮಾಡಬೇಕು. ಲಿಡ್ ಓಪನ್ ಮಾಡಿ ನೋಡೋಣ. ಮಸಾಲೆ ಚೆನ್ನಾಗಿ
ಫ್ರೈ ಆಗಿದೆ. ಈ ರೀತಿ ಇರಬೇಕು ಮಸಾಲೆ. ಈ ಸ್ಟೇಜ್ನಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ಕೊಬೇಕು ನಾವು. ಅದು ಒಂದು ಸ್ವಲ್ಪ ಈ ಮಸಾಲೆಯಲ್ಲಿ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿರೋದು ಆಲೂಗಡ್ಡೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆ ಮಸಾಲೆ ಜೊತೆಯಲ್ಲಿ ಆಯಿಲ್ ಜೊತೆಯಲ್ಲಿ ಸ್ವಲ್ಪ ಇದು ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇದೆ. 1 ನಿಮಿಷ ನಮಗೆ ಎಷ್ಟು ಬೇಕೋ ಅಷ್ಟು ಅಗತ್ಯವಾದಷ್ಟು ನೀರನ್ನು, ನಿಮಗೆ ತಿಕ್ಕಾಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಚಪಾತಿಗೆ ಮತ್ತು ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೈಸ್ಗೂ ಚೆನ್ನಾಗಿರುತ್ತೆ. ರೈಸಿಗೆ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಚಪಾತಿಗೆ, ದೋಸೆಗೆ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ರೈಸ್ಗೆ, ಇಡ್ಲಿಗೆ ಬೇಕಂದರೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ತೆಳುವಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನಾನು ನೀರು ಸೇರಿಸ್ತೀನಿ. ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಮಸಾಲೆಯನ್ನು ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಈಗ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಫ್ರೈ ಮಾಡಿರೋದ್ರಿಂದ, ಆಲೂಗಡ್ಡೆ ಬೆಂದಿರೋದ್ರಿಂದ ನಾವು ತುಂಬ ಹೊತ್ತೇನು ಫ್ರೈ ಮಾಡೋ ಸಾರನ್ನು ತುಂಬ ಬೇಯಿಸೋದೇನು ಬೇಡ. ಒಂದು ಕುದಿ ಬಂದಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು. ಈಗ ರುಚಿಗೆ ಉಪ್ಪು ನೋಡ್ಕೊಳ್ಳಿ. ಈ ಸ್ಟೇಜಲ್ಲಿ ಕಡಿಮೆ ಇದ್ದರೆ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿಟ್ಬಿಡಿ. ಒಂದು ಕುದಿ ಬಂದ ನಂತರ ಈಗ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಆಲೂಗಡ್ಡೆ ಕುರ್ಮ ರೆಡಿಯಾಗಿದೆ. ಟೇಸ್ಟ್ ಮಾಡಿ, ಚೆನ್ನಾಗಿದೆ. ನನಗೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ನೀವು ನೋಡಿಕೊಂಡು ನಿಮಗೂ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಇಷ್ಟೇ. ಇದನ್ನು ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.